ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿದಿಶೋ ಭುವಿ ಮಾಹಿನಃ ಸುಧಾಪ್ತೈರ್ವಚನೈಸ್ತರ್ಕಯುತೈರ್ವಿಜಿತ್ಯವಾದೆ ವೃದಿತಾಡ ಇತಾಸ್ಮಿ ಚೇತ್ಥಮಿತ್ಯುಲ್ಲಲತಾ ಪಾದಯುಗೇನ ಸೂಚಯಂತಂ ಶತಪತ್ರದಲತ್ರಪಾದನೇತ್ರಂ ಶ್ರಿತಪತ್ರಾನಲಸಚ್ಚರಿತ್ರಪಾತ್ರಂ ಖಗಪತ್ರದಯಾತನುತ್ರಗಾತ್ರಂ ಸವಿಚಿತ್ರಂ ಸಪವಿತ್ರಿತಾತ್ಮಗಾತ್ರಂ ತನಯಾನನಮಾದರೇಣ ದೃಗ್ಭ್ಯಾಂ ಪಿಬತೋಂಭೋಜಮನೋಹರಂ ದ್ವಿಜಾತೇಃ ಪರಿಥಃ ಪುಲಕಾಂಕುರಾಪದೇಶಾದ್ ಬಹಿರಂಥಃ ಪ್ರಮದೋತ್ಕರಾನಿರೀಯುಃ ಪ್ರಮದಾಗತಪೌರಲೋಕವಾಂಛಾಕಲನಪ್ರೋದ್ಯದನೋ ನ ವೈಭವರ್ಧಿಃ ವಿಧಿವದ್ಧರಣೀಸು ಪರ್ವನೇತಾ ವಿದಧೇ ಸೌತನಯಸ್ಯ ಜಾತಕರ್ಮ ನೃಹರೇರನುಕಂಪ ಐವ ಲಬ್ಧಂ ಜನತಾಮನ್ಯಮಸದ್ಭತಾ ಮೃಗೇಂದ್ರಂ ಸ ವಿಚಿತ್ಯ ಕೃತಿ ತತೋರ್ಥವತ್ಯಾ ವಿದಧೇ ನಂದನಮಾಖ್ಯಯಾ ನೃಸಿಂಹಂ ಅಧಿರೋಪ್ಯ ಚ ದೋಲಿಕಾಂ ವಿಚಿತ್ರಾಂಬರಮಾಲ್ಯಾಮಥ ಬಾಲಕಂ ಶುಭಂ ಯೌ ದಿವಸೇ ಪರಿಷತ್ಸು ವಾಸಿನೀನಾಮತಿಮಾಧುರ್ಯಮಗಾಯದುತ್ಸವೇನ ಕೃತಹೂತಿರಿರಾಂ ಪ್ರಸಾರ್ಯ ಹಸ್ತೋ ಸದೃಶಾಮೌಕಮಗಾತ್ಸುತೋ ಯದಂಕಾತ್ ತದಸೂಚಯದಾಶ್ರಮೇ ತುರೀಯೇ ಬಹುತೀರ್ಥಾಚರಣೈರ್ನಿಜಾನವಸ್ಥಾತ್ ಅಧಿರೋಹತಿ ದೇಹಲಿಂ ಕುಮಾರಪ್ರವರೇಸ್ಮಿನ್ ಕರಜಾನುಚಂಕ್ರಮೇಣ ಹೃದಯಾದವರೋಹತಿ ಸ್ಮ ಚಿತ್ರಂ ನಿಖಿಲಾದ್ವೈತಿ ತತೇರ್ಮತಾಭಿಮಾನಃ ಅವಲಂಬ್ಯ ಕರಾಂಗುಲಿಂ ಸ ಛಾತ್ರ್ಯಾಃ ಸಮಭಾದ್ವಕ್ರಪದಕ್ರಮೋಧರಿತ್ರ್ಯಾಂ ಧೃತರಾಂಬಕರ್ಹಕ್ಕಚಂಗಲಾಯಾಂ ಅಟಿತಾಸ್ಮೈವ ಮಿತ ಪ್ರಸೂಚಯನ್ವಾ ಅಥ ಭಾವಿವಃ ಸ್ಫುಟೀ ಭವಿಷ್ಯನ್ನಿಜಸೌಶೀಲ್ಯಗುಣಾನುರೂಪಮೇವ ಬಹುಮಾನಪದಾನಿ ಬಾಲಭಾವೇಪ್ಯಭವಂ ಇತ್ಥಮಮುಷ್ಯ ಚೇಷ್ಟಿತಾನಿ ಹರಿರಿಪ್ಯುಪಲಂ ನಿಧಾಯ ಪೀಠೆ ತುಳಸೀಪತ್ರಪಯಃಕೃತೋಪಚಾರಃ ನತಿಪೂರ್ವಮಸೋ ಮುದಾ ತದಗ್ರೆ ಸವಯೋಭಿಃ ಸಹ ದಂಡವಾನಿತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇದುವರೆಗೆ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಕಾವ್ಯದ ದ್ವಿತೀಯ ಸರ್ಗದ 23ನೇ ಶ್ಲೋಕದಿಂದ 33ನೇ ಶ್ಲೋಕಗಳವರೆಗೆ. ಅದರ ಭಾವಾರ್ಥ ಹೀಗಿದೆ. ಶ್ರೀ ಜಯತೀರ್ಥರಿಂದ ರಚಿತವಾದ ಶ್ರೀಮನ್ಯಾಯ ಸುಧಾ ಗ್ರಂಥದಲ್ಲಿ ನಿರೂಪಿಸಿದ ಯುಕ್ತಿಗಳಿಂದ ಮಾಯಾವಾದಿಗಳನ್ನು ವಾದದಲ್ಲಿ ಗೆದ್ದು ಅವರ ವಕ್ಷಸ್ಥಳಕ್ಕೆ ತಾಡನ ಮಾಡುವನೋ ಎನ್ನುವುದನ್ನು ಆ ಶಿಶುವು ತನ್ನ ಎರಡೂ ಪಾದಗಳನ್ನು ಮೇಲಕ್ಕೆ ಎತ್ತಿ ಸೂಚಿಸುವಂತೆ ತೋರುವನು. ಕಮಲಗಳನ್ನು ನಾಚಿಸುವಂತಹ ಮನೋಹರವಾದ ಕಣ್ಣುಗಳುಳ್ಳ ತನ್ನನ್ನು ಆಶ್ರಯಿಸಿದ ಜನರಿಗೆ ರಕ್ಷಣೆ ಕೊಡುವುದರಿಂದ ಮನೋಹರವಾದ ಚರಿತ್ರೆಯುಳ್ಳ ಶ್ರೀಹರಿಯ ದಯೆ ಎಂಬ ಕವಚವನ್ನು ಧರಿಸಿರುವ ಪವಿತ್ರವಾದ ಶರೀರವುಳ್ಳ ತಮ್ಮ ಮಗನನ್ನು ಆನಂದಾಚಾರ್ಯರು ಆಶ್ಚರ್ಯದಿಂದ ನೋಡಿದರು. ಕಮಲದಂತೆ ಮನೋಹರವಾದ ಮಗನ ಮುಖವನ್ನು ಪ್ರೀತಿಯಿಂದ ನೋಡಿದ ಆನಂದಾಚಾರ್ಯರಿಗೆ ರೋಮಾಂಚನದಿಂದ ಸಂತೋಷ ರಾಶಿಯೇ ಹೊರಹೊಮ್ಮಿತು. ಅತ್ಯಂತ ಸಂತೋಷದಿಂದ ಬಂದ ಜನರ ಇಚ್ಛೆಗಳನ್ನು ಪೂರ್ಣ ಮಾಡುವ ವಿಷಯದಲ್ಲಿ ಸಮೃದ್ಧ ಸಂಪತ್ತನ್ನು ಹೊಂದಿದ ಬ್ರಾಹ್ಮಣ ಶ್ರೇಷ್ಠರಾದ ಆನಂದಾಚಾರ್ಯರು ಮಗನಿಗೆ ಜಾತಕರ್ಮಾದಿ ಸಂಸ್ಕಾರಗಳನ್ನು ವಿಧ್ಯುಕ್ತವಾಗಿ ಮಾಡಿದರು. ನರಸಿಂಹದೇವರ ಅನುಗ್ರಹದಿಂದಲೇ ಜನಿಸಿದ್ದರಿಂದಲೂ ಸಕಲ ಸಜ್ಜನರಿಂದ ಮಾನ್ಯನಾಗಿದ್ದರಿಂದಲೂ ಮತ್ತು ದುರ್ಜನರೆಂಬ ಮದಗಜಗಳಿಗೆ ಸಿಂಹದಂತೆ ಇದ್ದುದರಿಂದಲೂ ಆನಂದಾಚಾರ್ಯರು ತಮ್ಮ ಮಗನಿಗೆ ನರಸಿಂಹನೆಂಬ ಅನ್ವರ್ಥಕ ಹೆಸರನ್ನು ಇಟ್ಟರು. ನಾಮಕರಣದ ನಂತರ ಒಂದು ಶುಭ ದಿನದಲ್ಲಿ ಸುವಾಸಿನಿಯರು ಪೀತಾಂಬರ ಹಾಗೂ ಹೂಮಾಲೆಗಳಿಂದ ವಿಶೇಷವಾಗಿ ಅಲಂಕರಿಸಿದ ತೊಟ್ಟಿಲಲ್ಲಿ ಮಗುವನ್ನು ಮಲಗಿಸಿ ಅತ್ಯಂತ ಮಧುರವಾಗಿ ಜೋಗುಳ ಹಾಡಿದರು. ಪ್ರೀತಿಯಿಂದ ಕರೆಯುವ ಸ್ತ್ರೀಯರ ಕಡೆಗೆ ಕೈಚಾಚಿ ಒಬ್ಬರ ತೊಡೆಯಿಂದ ಇನ್ನೊಬ್ಬರ ತೊಡೆಗೆ ಉತ್ಸಾಹದಿಂದ ಹೋಗುತ್ತಾ ಮುಂದೆ ತಾನು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂಚರಿಸುತ್ತಾ ಭೂಮಿಯ ಮೇಲೆ ಒಂದು ಸ್ಥಳದಲ್ಲಿ ಇರುವವನಲ್ಲವೆಂಬುದನ್ನು ಆ ಬಾಲಕನ ಈ ಸ್ವಭಾವ ಸೂಚಿಸುತ್ತಿತ್ತು. ಈ ಮಗುವು ಕೈಗಳ ಬೆರಳುಗಳನ್ನು ಊರಿ ಭೂಮಿಯ ಮೇಲೆ ನಡೆಯುವ ದೃಶ್ಯವು ಎಲ್ಲ ಅದ್ವೈತಿಗಳ ಹೃದಯದಲ್ಲಿದ್ದ ದುರಭಿಮಾನವು ಕೆಳಗಿಳಿಯುವುದನ್ನು ಸೂಚಿಸುವಂತಿತ್ತು. ಮುಂದೆ ಆ ಮಗುವು ಪರಮತ ಖಂಡನೆ ಸ್ವಮತ ಸ್ಥಾಪನೆ ಮಾಡುವುದನ್ನು ಇದನ್ನು ಸೂಚಿಸುತ್ತಿದೆ ಎನಿಸುವಂತಿತ್ತು.
ಸೇವಕಿಯರ ಕೈ ಬೆರಳುಗಳನ್ನು ಆಶ್ರಯಿಸಿ ಭೂಮಿಯಲ್ಲಿ ವಕ್ರ ಹೆಜ್ಜೆಯನ್ನಿಡುತ್ತಾ ತಾನು ಮುಂದೆ ಯತಿಯಾಗಿ ದಂಡವನ್ನು ಧರಿಸಿ ಕ್ರಿಮಿ ಜಂತುಗಳಿಂದ ಕೂಡಿದ ಪ್ರದೇಶಗಳಲ್ಲಿ ಅವುಗಳಿಗೆ ಹಿಂಸೆಯಾಗಬಾರದೆಂದು ಹೀಗೆ ಸಂಚರಿಸುವೆನು ಎಂಬುದನ್ನು ಸೂಚಿಸುವಂತೆ ಓಡಾಡಿದನು. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಮುಂದೆ ವ್ಯಕ್ತವಾಗುವ ಹರಿಭಕ್ತಿ ಮುಂತಾದ ಸದ್ಗುಣಗಳಿಗೆ ಯೋಗ್ಯವಾದ ಮತ್ತು ಸಜ್ಜನರಿಂದ ಸನ್ಮಾನಿಸಲ್ಪಡುವ ಆಚರಣೆಗಳನ್ನು ಬಾಲ್ಯದಲ್ಲಿ ತೋರಿಸಿದವುಗಳನ್ನು ಮುಂದಿನ 5 ಶ್ಲೋಕಗಳಲ್ಲಿ ಸಂಗ್ರಹಿಸಿದ್ದಾರೆ. ಬಾಲಕ ನರಸಿಂಹನು ಕಲ್ಲಿನ ತುಂಡನ್ನು ಶ್ರೀಹರಿ ಎಂದು ಪೀಠದ ಮೇಲಿಟ್ಟು ತುಳಸಿದಳ, ಹಾಲು ಇವುಗಳಿಂದ ಪೂಜಿಸಿ ನಮಸ್ಕರಿಸಿ ಸಮವಯಸ್ಕರಾದ ಬಾಲಕರೊಡನೆ ಸಂತೋಷದಿಂದ ಕುಣಿದಾಡುತ್ತಿದ್ದನು. ಮುಂದಿನ ವಿಷಯವನ್ನು ನಾಳೆ ನೋಡೋಣ. ಹರೇ ಶ್ರೀನಿವಾಸ. ಕೃಷ್ಣಾರ್ಪಣಮಸ್ತು.